ಯುದ್ಧದ ನಡುವೆ ಕೂಡ ಸತತ ಕುಸಿತವನ್ನ ಚಿನ್ನದ ಬೆಲೆ ಕಂಡಿದೆ. ನಿನ್ನೆ 10 ಗ್ರಾಂ ಚಿನ್ನಕ್ಕೆ 10,000 ಕಡಿಮೆಯಾಗಿತ್ತು. ಇವತ್ತು ಸಹ ಚಿನ್ನದ ಬೆಲೆಯಲ್ಲಿ 5,000 ಇಳಿಕೆಯನ್ನ ಕಂಡಿದೆ. ಯುದ್ಧದ ನಡುವೆ ಕೂಡ ನಿನ್ನೆ 10 ಗ್ರಾಂ ಚಿನ್ನಕ್ಕೆ 10,000 ಕಡಿಮೆಯಾಗಿದ್ದಂಥದ್ದು ಇವತ್ತೂ ಕೂಡ ಕಡಿಮೆಯಾಗಿದೆ. ಚಿನ್ನದ ಬೆಲೆಯಲ್ಲಿ 5,000 ಇಳಿಕೆಯಾಗಿದೆ. ಸದ್ಯ 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂನಲ್ಲಿ 1,28,650ಕ್ಕೆ ಇಳಿಕೆಯಾಗಿದೆ. 24 ಕ್ಯಾರೆಟ್ ಚಿನ್ನದ ದರದಲ್ಲಿ ಪ್ರತಿ ಗ್ರಾಂಗೆ 294 ರೂಪಾಯಿ ಇಳಿಕೆಯಾಗಿರುವಂಥದ್ದು. 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 14,350 ರೂಪಾಯಿಗೆ ಇಳಿಕೆಯಾಗಿದೆ. ಯುದ್ಧದ ಪರಿಣಾಮ ಸತತ ಇಳಿಕೆಯನ್ನ ಚಿನ್ನದ ಬೆಲೆ ಕಾಣ್ತಾ ಇರುವಂಥದ್ದು. ನಿನ್ನೆ 10 ಗ್ರಾಂ ಚಿನ್ನಕ್ಕೆ 10,000 ಕಡಿಮೆಯಾಗಿತ್ತು. ಇವತ್ತೂ ಕೂಡ ಕಡಿಮೆಯಾಗಿದೆ 5,000. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ರೀತಿಯಾಗಿ ಯುದ್ಧ ಆರಂಭ ಆದಾಗ್ಲಿಂದಲೂ ಕೂಡ ಗೋಲ್ಡ್ ರೇಟ್ ಹೆಚ್ಚಾಗುತ್ತೆ. ಇನ್ನು ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡಿರುವಂತವರಿಗೆ ಹೊಡೆತ ಬೀಳುತ್ತೆ ಅನ್ನುವಂಥದ್ದೇ ಆಗ್ತಾ ಇರುವಂಥದ್ದು. ಇನ್ನು ಈಗ 5 ದಿನಗಳ ಕದನ ವಿರಾಮವನ್ನ ಘೋಷಣೆ ಮಾಡಿರುವಂತಹ ಕಾರಣಕ್ಕೋ ಏನೋ ಗೋಲ್ಡ್ ರೇಟ್ ಕಡಿಮೆ ಆಗ್ತಾ ಇರುವಂಥದ್ದು. ಬಡ್ಡಿ ದರ ಏರಿಕೆ ಆಗಿತ್ತು. ಈಗ ಒಂದು ರೀತಿಯಾಗಿ ಮಧ್ಯಮ ವರ್ಗದವರಾಗಿರ್ಬೋದು, ಚಿನ್ನವನ್ನ ನಾವು ಖರೀದಿಸೋಕೆ ಸಾಧ್ಯನೇ ಆಗ್ತಿಲ್ಲ ಅನ್ನುವಂಥವ್ರು ಒಂದು ರೀತಿಯಾಗಿ ಈಗ ಖುಷಿ ಪಡ್ತಾ ಇರ್ತಾರೆ. ಚಿನ್ನದ ಬೆಲೆ ನಿನ್ನೆಗಿಂತ ಇವತ್ತೂ ಕೂಡ ಕಡಿಮೆ ಆಗ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. 24 ಕ್ಯಾರೆಟ್ ಚಿನ್ನದ ದರದಲ್ಲಿ ಪ್ರತಿ ಗ್ರಾಮ್ಗೆ 294 ರೂಪಾಯಿ ಇಳಿಕೆಯಾಗಿದೆ. ಚಿನ್ನ ಪ್ರಿಯರಿಗೆ ಒಂದು ರೀತಿಯಾಗಿ ಪರವಾಗಿಲ್ಲ ಅನ್ನುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಯುದ್ಧದ ನಡುವೆ ಕೂಡ ಕಡಿಮೆ ಆಗಿರೋದು ಒಂದ್ ಕಡೆ ಆದ್ರೆ ಮುಂದೆ ಯುದ್ಧದ ತೀವ್ರತೆ ಮೇಲೆ ನಿರ್ಧಾರ ಆಗುತ್ತೆ. ಚಿನ್ನದ ಬೆಲೆ ಹೀಗೆ ಇರುತ್ತಾ, ಕಡಿಮೆನೇ ಇರುತ್ತಾ ಅಥವಾ ಏಕಾಏಕಿಯಾಗಿ ಚಿನ್ನದ ಬೆಲೆ ಏರಿಕೆ ಆಗೋ ಸಾಧ್ಯತೆಗಳು ಕೂಡ ಇದೆ. ಇನ್ನು ಮಧ್ಯಮ ವರ್ಗದವರು ಅಥವಾ ಚಿನ್ನವನ್ನ ಅವಶ್ಯಕತೆ ಇದೆ, ನಾವು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದವರು ಈ ಯುದ್ಧ ಆರಂಭ ಆದಾಗ್ಲಿಂದಲೂ ಕೂಡ ಮೀನಾಮೇಷ ಎಣಿಸ್ತಾ ಇದ್ರು. ಚಿನ್ನದ ಅಂಗಡಿಗೆ ಹೋಗೋದಾ ಬೇಡವಾ, ನಮ್ಮ ಕೈಗೆಟುಕುವಂತ ಬೆಲೆಯಲ್ಲಂತೂ ಚಿನ್ನ ಇಲ್ಲ, ಚಿನ್ನದ ಬದಲಾಗಿ ಬೇರೆನಾದ್ರೂ ಯೋಚನೆ ಮಾಡಬಹುದಾ, ಚಿನ್ನ ಬೆಳ್ಳಿ ದರ ಎರಡೂ ಕೂಡ ಹೆಚ್ಚಾಗಿತ್ತು. ಅಂತ ಪರಿಸ್ಥಿತಿಯಲ್ಲಿ ಜನತೆ ಇದ್ದಿದ್ದಂಥದ್ದು ಈಗ ಒಂದು ರೀತಿಯಾಗಿ ಗುಡ್ ನ್ಯೂಸ್ ಸಿಕ್ಕಿದೆ ಚಿನ್ನ ಆಭರಣಗಳ ಪ್ರಿಯರಿಗೆ ಅಂತ ಹೇಳ್ಬೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರವಿಚಂದ್ರ ನೀಡ್ತಾರೆ. ರವಿಚಂದ್ರ, ಚಿನ್ನ ಪ್ರಿಯರಿಗೆ ಈಗ ಒಂದು ರೀತಿಯಾಗಿ ಮುಕ್ತಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಬೆಲೆ ಕಡಿಮೆ ಆಗಿರುವಂತದ್ದು ಇದು ಹೀಗೆ ಇರುತ್ತಾ ಅಥವಾ ತಾತ್ಕಾಲಿಕವಾಗಿ ಆಗ್ತಾ ಇರೋ ಬದಲಾವಣೆನಾ ಅಂತ? ಗಾಯತ್ರಿ, ಯುದ್ಧದ ಆತಂಕ ನಡುವೆ ಕೂಡ ಚಿನ್ನದ ಬೆಲೆ ಸತತ ಕುಸಿತ ಕಂಡು ಬಂದಿದೆ ಅಂತಾನೆ ಹೇಳ್ಬೋದು. ಇದರ ಯುದ್ಧದ ಪರಿಣಾಮ ಹಾಗೆಯೇ ಅಮೆರಿಕ ಫೆಡರಲ್ ಬ್ಯಾಂಕ್ ಬಡ್ಡಿ ದರ ಯಥಾಸ್ಥಿತಿಗೆ ಇಟ್ಟಿರುವಂತಹ ಕಾರಣ ದರ ಇಳಿಕೆ ಆಗಿದೆ. ಹೀಗಾಗಿ ಇದೀಗ ದೇಶದ ಮಹಿಳೆಯರಿಗೆ ಚಿನ್ನ ಖರೀದಿ ಮಾಡೋಕೆ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಈಗ ಜೊತೆಗೆ ಮುಂದಿನ ದಿನಗಳಲ್ಲಿ ಡಾಲರ್ ಮೌಲ್ಯ ಏರಿಕೆ ಆಗಿದ್ದೇ ಆದಲ್ಲಿ ಚಿನ್ನದ ದರ ಮತ್ತಷ್ಟು ಇಳಿಕೆ ಆಗತ್ತೆ. ಸೊ ಈಗ ಎಲ್ಲವೂ ಕೂಡ ನಿರ್ಧಾರ ಆಗುವಂಥದ್ದು ಯುದ್ಧದ ತೀವ್ರತೆಯ ಮೇಲೆ. ಯುದ್ಧ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತಾ ಹೋಗುತ್ತೋ ಯುದ್ಧದ ತೀವ್ರತೆ, ಇಲ್ಲಿ ಕೂಡ ಅದೇ ರೀತಿಯಾಗಿ ಬದಲಾವಣೆಗಳಾಗ್ತಾ ಹೋಗುತ್ತೆ. ಅದು ಜನಸಾಮಾನ್ಯರಿಗೆ, ಚಿನ್ನ ಪ್ರಿಯರಿಗೆ ಪಾಸಿಟಿವ್ ಆದ್ರೂ ಆಗ್ಬೋದು, ನೆಗೆಟಿವ್ ಆದ್ರೂ ಆಗ್ಬೋದು. ಈಗ ಆಗಿರುವಂಥದ್ದು ಒಂದು ರೀತಿಯಾಗಿ ಪಾಸಿಟಿವ್ ಬದಲಾವಣೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರವಿಚಂದ್ರ ನೀಡ್ತಾರೆ. ರವಿಚಂದ್ರ, ಒಂದ್ ರೀತಿಯಾಗಿ ಚಿನ್ನ ಪ್ರಿಯರಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಆದ್ರೂ ಕೂಡ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಹೋದಷ್ಟು ಒಂದ್ ಕಡೆ ಭಯ ಹುಟ್ಟುತ್ತೆ ಚಿನ್ನ ಖರೀದಿ ಮಾಡೋರಿಗೆ. ಎಲ್ಲಿ ಹೆಚ್ಚಾಗ್ಬಿಡುತ್ತೋ, ನಾಳೆ ಯಾವ ರೀತಿ ಇರುತ್ತೋ ಅಂತ. ಇದು ತಾತ್ಕಾಲಿಕ ಬದಲಾವಣೆನಾ ಅಥವಾ ಮುಂದುವರಿಯುತ್ತಾ ಅಂತ ಹೇಳೋದಾದ್ರೆ? ನಿಜಕ್ಕೂ ಗಾಯತ್ರಿ, ಯುದ್ಧದ ಆತಂಕದ ನಡುವೆ ಚಿನ್ನದ ಬೆಲೆ ಕೂಡ ಸತತ ಕುಸಿತ ಕಂಡು ಬರ್ತದೆ. ನಿನ್ನೆ 10 ಗ್ರಾಂ ಚಿನ್ನಕ್ಕೆ ಸುಮಾರು 10,000 ರೂಪಾಯಿ ಇಳಿಕೆ ಆಗಿದಷ್ಟು ಅಂತಾನೆ ಹೇಳ್ಬೋದು. ಇದಷ್ಟು ಮತ್ತಷ್ಟು 5,000 ರೂಪಾಯಿ ಕುಸಿತ ಇನ್ನು ಆಗಲಿದೆ ಅಂತಾನೆ ಕೂಡ ಹೇಳ್ಬೋದು. ಸದ್ಯ 22 ಕ್ಯಾರೆಟ್ ಚಿನ್ನದ ಬೆಲೆ ಶೇಕಡ 10 ಗ್ರಾಮಿಗೆ 1,28,650ಕ್ಕೆ ಇಳಿಕೆ ಆಗಿದೆ. ಅಷ್ಟಲ್ಲದೆ ಇದೇ ರೀತಿ 24 ಕ್ಯಾರೆಟ್ ಚಿನ್ನದ ದರದಲ್ಲೂ ಕೂಡ
ಗ್ರಾಮಿಗೆ 794 ಇಳಿಕೆ ಇವತ್ತು ಕಂಡು ಬಂದಿದ್ದು. 10 ಗ್ರಾಮಿಗೆ 1,40,350 ತಲುಪಲಿದೆ. ತಜ್ಞರ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ ಯುದ್ಧದ ಪರಿಣಾಮ ಹಾಗೂ ಅಮೆರಿಕ ಫೆಡರಲ್ ಬ್ಯಾಂಕ್ ಬಡ್ಡಿದರವನ್ನು ಯಥಾಸ್ಥಿತಿಯಲ್ಲಿ ಇಟ್ಟಿರುವುದರಿಂದ ಈ ಕುಸಿತಕ್ಕೆ ಪ್ರಮುಖ ಕಾರಣವಾಗಿದೆ ಎಂದು ಹೇಳಲಾಗುತ್ತದೆ. ಅಷ್ಟಲ್ಲದೆ ಇದರಿಂದಾಗಿ ದೇಶದ ಮಹಿಳೆಯರಿಗೆ ಚಿನ್ನದ ಖರೀದಿಸಲು ಇಂದು ಒಳ್ಳೆಯ ಅವಕಾಶವಾಗಿದೆ ಅಂತ ಕೂಡ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಡಾಲರ್ ಮೌಲ್ಯದ ಏರಿಕೆ ಚಿನ್ನದ ಬೆಲೆ ಇನ್ನಷ್ಟು ಇಳಿಕೆ ಆಗುವ ಕೂಡ ತುಂಬಾನೇ ಸಾಧ್ಯತೆ ಇದೆ ಗಾಯತ್ರಿ. ಧನ್ಯವಾದ ರವಿಚಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.